ಹಲೋ ಸ್ನೇಹಿತರೆ, ಗೋಹತ್ಯೆಯನ್ನ ಮಾಡಬೇಡಿ ಎಂದಿದ್ದೆ ತಪ್ಪಾಗಿ ಹೋಯ್ತಾ? ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆ ವ್ಯಕ್ತಿ. ಗೋವು ತಾಯಿಯ ಸ್ವರೂಪ, ಗೋವನ್ನ ಕಟ್ಟು ಮಾಡಬೇಡಿ, ಕತ್ತರಿಸಬೇಡಿ ಎಂದಿದ್ದಂತಹ ಶಾಸಕ ಈಗ ಕಾನೂನಿನ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಯಾರೀ ಶಾಸಕ? ಎಸ್, ಹೇಳ್ತೀನಿ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಶರಣು ಸಲ್ಗಾರ್ ವಿರುದ್ಧ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನು ಹೊರಡಿಸಿದೆ. ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಶರಣು ಸಲ್ಗಾರ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಲಿಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಬಿಜೆಪಿ ಶಾಸಕರ ವಿರುದ್ಧ ಜಾಮೀನು ವಾರೆಂಟ್ ಜಾರಿಯನ್ನ ಮಾಡಿದೆ. ಹಾಗಾದ್ರೆ ಕೇಸ್ ಏನು? ಎಲ್ಲಿಂದ ಸ್ಟಾರ್ಟ್ ಆಯಿತು ಕೇಸ್ ಅಂತ ನೋಡೋದಾದ್ರೆ 2023ರಲ್ಲಿ ನಡೆದಿರುವಂತದ್ದು. 2023ರ ಜುಲೈ 1ರಂದು ಬಕ್ರೀದ್ ಹಬ್ಬ ಇರುತ್ತೆ. ಆ ಬಕ್ರೀದ್ ಹಬ್ಬದ ವೇಳೆ ಒಂದು ಗಲಾಟೆ ನಡೆಸಿದ್ದಂತಹ ಆರೋಪ ಶಾಸಕ ಶರಣು ಸಲ್ಗಾರ್ ಮೇಲೆ ಕೇಳಿಬಂದಿತ್ತು. ಅಕ್ರಮವಾಗಿ ಗೋಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಶರಣು ಸಲ್ಗಾರ್ ಗಲಾಟೆಯನ್ನು ಮಾಡಿದ್ರು. ಮುಸ್ಲಿಂ ಸಮುದಾಯದ ಮನೆಯೊಂದಕ್ಕೆ ಹೋಗಿ ಶಾಸಕರು ಗೋಹತ್ಯೆಯನ್ನ ಆರೋಪಿಸಿ ಗಲಾಟೆ ಕೂಡ ಮಾಡಲಾಗಿತ್ತು. ಶಾಸಕರು ಗೈರಾಗಿದ್ರು. ಆ ಒಂದು ಕಾರಣಕ್ಕಾಗಿ ಕೋರ್ಟ್ ಖಡಕ್ ಸೂಚನೆಯನ್ನ ನೀಡಿದೆ. ಈಗ ಈ ಕುರಿತು ತನಿಖೆ ನಡೆಸಿದಂತಹ ಪೊಲೀಸರು ಈಗಾಗಲೇ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಆದರೆ ಸಾಕ್ಷಿ ವಿಚಾರಣೆಗೆ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ಗೆ ಶಾಸಕರು ಗೈರಾಗ್ತಾ ಇದ್ರು. ಇವತ್ತು ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಇನ್ನು ಶರಣು ಸಲ್ಗಾರ್ ಅವರು ಸೇರಿ 9 ಜನರ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಕೊಡಲಾಗಿರುವಂತದ್ದು. ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಸೇರಿದಂತೆ ಸುಮಾರು 9 ಜನರ ವಿರುದ್ಧ ಬೆಂಗಳೂರಿನ 42ನೇ ಎಸಿಜೆಎಂ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಶರಣು ಸಲ್ಗಾರ್ ಜೊತೆಗೆ ಲಿಂಗರಾಜ್ ಅವರು, ಸಂತೋಷ್, ಶಿವಕುಮಾರ್, ವಿನೋದ್, ಇನ್ನು ಸಾಕಷ್ಟು ಜನರು ಸೇರಿ ಅವರ ವಿರುದ್ಧ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನ ಬಿಡುಗಡೆ ಮಾಡಿದೆ. ಬಿಜೆಪಿಯ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಈ ಹಿಂದೆಯೂ ಕೂಡ 99 ಲಕ್ಷ ರೂಪಾಯಿ ಸಾಲ ಹಿಂತಿರುಗಿಸದ ಒಂದು ಆರೋಪ ಎಫ್ಐಆರ್ ಕೂಡ ದಾಖಲೆ ಮಾಡಲಾಗಿತ್ತು. ಇನ್ನು ಬಸವ ಕಲ್ಯಾಣ ಉದ್ಯಮಿ ಸಂಜು ಕುಮಾರ್ ಎಂಬುವರು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಶಾಸಕರ ವಿರುದ್ಧ ಡಿಸೆಂಬರ್ 29, 2025ರಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲೆ ಆಗಿದೆ. ಸೊ ಈಗ ಅವರಿಗೆ ಕಾನೂನು ಸಂಕಷ್ಟ ಎದುರಿಸಬೇಕಾಗಿರುವಂತಹ ಕೇಸ್ ಯಾವುದು ಅಂತಂದ್ರೆ ಅದು ಗೋಹತ್ಯೆ ನಿಷೇಧ. ಅದನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಮುಸ್ಲಿಂ ಸಮುದಾಯದ ಒಂದು ಮನೆಗೆ ಹೋಗಿ ನುಗ್ಗಿ ಅಲ್ಲಿ ಗಲಾಟೆ ಕೂಡ ಮಾಡಲಾಗಿತ್ತು. ಅಂದ್ರೆ ಅಲ್ಲಿ ಗೋವನ ಹತ್ಯೆ ಮಾಡಲಾಗ್ತಿದೆ ಅಂತ ಹೇಳಿ ಬಕ್ರೀದ್ ಟೈಮಲ್ಲಿ. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕಾನೂನನ್ನ ಎದುರಿಸಬೇಕಾಗತ್ತೆ. ಅವ್ರ ಮೇಲೆ ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಈ ಕೇಸ್ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.